ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರನೇ ತುಂಬಾ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಸಾಫ್ಟ್ ಆದ ಬಟರ್ ನಾನ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟು ಕೂಡ ಬಳಸಬಹುದು. ನಂತರ ಒಂದು 1/4 ಚಮಚ ಆಗುವಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಚಮಚ ಆಗುವಷ್ಟು ಸಕ್ಕರೆ, ಹಾಗೆ ಒಂದು 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್, 1/4 ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2ರಿಂದ 3 ಚಮಚ ಆಗುವಷ್ಟು ಎಣ್ಣೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೊಸರು ಹಾಕಿರೋದ್ರಿಂದ ಮೊದಲಿಗೆ ನೀರು ಸೇರಿಸದೆ ಹಾಗೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದ್ಸಲ ಮೊಸರಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸಿದ ಮೇಲೆ ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಬಿಸಿ ಇರೋ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಉಗುರು ಬೆಚ್ಚಗಿನ ಬಿಸಿ ಇದ್ದರೆ ಸಾಕು. ತಣ್ಣೀರಲ್ಲೂ ಹಿಟ್ಟನ್ನು ಕಲಿಸ್ಕೊಳ್ಬಹುದು. ಆದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಬಟರ್ ನಾನ್ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಚೂರೇ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿಗೆಲ್ಲ ಹೇಗೆ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ನಾನಿಲ್ಲಿ ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಂತರ ಇದನ್ನು ಒಂದು 2ರಿಂದ 3 ನಿಮಿಷ ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇದನ್ನು ಇವಾಗ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಒಂದು 15ರಿಂದ 20 ನಿಮಿಷ ಆದರೂ ಇಡಬೇಕಾಗತ್ತೆ. ಹಿಟ್ಟು ಇನ್ನೂ ಸಾಫ್ಟಾಗಿ ಬರುತ್ತೆ. ಟೈಮ್ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ಇಡಬಹುದು. ಒಂದು 15ರಿಂದ 20 ನಿಮಿಷ ಆದಮೇಲೆ ಮತ್ತೆ ಒಂದ್ಸಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಗೆಲ್ಲ ಎಷ್ಟು ಹಿಟ್ಟು ತಗೋತಿರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಳ್ಬೇಕು. ನೋಡಿ, ಈ ರೀತಿ ಉಂಡೆನ ಮಾಡಿಕೊಂಡು ಲಟ್ಸ್ಲಿಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿಗೆಲ್ಲ ಹೇಗೆ ಲಟ್ಸ್ಕೊತೀವಲ್ಲ ಅದೇ ರೀತಿ ಲಟ್ಸ್ಕೊಂಡ್ರೆ ಆಯಿತು. ಆದರೆ ರೌಂಡಾಗಿ ಲಟ್ಸ್ಲಿಕ್ಕಿಲ್ಲ. ಹಾಗೆ ಅಷ್ಟು ತೆಳ್ಳಗೆ ಮಾಡಿ ಕೂಡ ಲಟ್ಸ್ಕೋಬಾರ್ದು, ಸ್ವಲ್ಪ ದಪ್ಪ ಮಾಡಿ ಲಟ್ಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಉದ್ದಕ್ಕೆ ಲಟ್ಸ್ಕೊಳ್ತಾ ಇದ್ದೀನಿ. ರೌಂಡಾಗಿ ಕೂಡ ಲಟ್ಸ್ಕೊಳ್ಬೋದು. ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ನೀವು ಆ ರೀತಿ ಮಾಡ್ಕೊಳ್ಬಹುದು. ತುಂಬ ತೆಳ್ಳಗೂ ಅಲ್ಲ, ತೀರ ದಪ್ಪನೂ ಅಲ್ಲ. ಈ ಹದದಲ್ಲಿ ಅಂದರೆ ಇಷ್ಟು ದಪ್ಪ ಮಾಡಿ ಲಟ್ಸ್ಕೊಳ್ಬೇಕು. ನಂತರ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕಲೋಂಜಿ ಸೀಡ್ಸ್ ಅಥವಾ ಕರಿಯಳು ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಕಲೋಂಜಿ ಬೀಜನ ಹಾಕ್ಕೊಂಡಿದ್ದೀನಿ. ನಂತರ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿ ಹರಡ್ಕೊಂಡು ನಂತರ ಇದನ್ನು ನಿಧಾನಕ್ಕೆ ಮೇಲಿಂದ ಮೇಲೆ ಸ್ವಲ್ಪ ಲಟ್ಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿದು ಅಂಟ್ಕೊಳ್ಳುತ್ತೆ. ಕಲೋಂಜಿ ಬೀಜ ಆಗಲಿ ಅಥವಾ ಕೊತ್ತಂಬರಿ ಸೊಪ್ಪಾಗಲಿ ರೊಟ್ಟಿ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳುವಾಗ ಬಿದ್ದು ಹೋಗಲ್ಲ. ನೋಡಿ, ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ನಂತರ ಇದನ್ನು ನಿಧಾನಕ್ಕೆ ತೆಗೆದು ಕೈ ಮೇಲೆ ಇಟ್ಟು ಇನ್ನೊಂದು ಸೈಡ್ ಅಥವಾ ಹಿಂಭಾಗಕ್ಕೆ ನಿಧಾನಕ್ಕೆ ನೀರನ್ನು ಹಚ್ಕೊಳ್ಬೇಕು. ಕೈಯಿಂದ ಅಥವಾ ಬ್ರಷಿಂದ ಕೂಡ ಹಚ್ಕೊಳ್ಬಹುದು. ನೋಡಿ, ಈ ರೀತಿ ನೀರನ್ನು ಚೆನ್ನಾಗಿ ಹಚ್ಚಿ ನಂತರ ಇದನ್ನು ಕಾದಿರೋ ತವದ ಮೇಲೆ ಹಾಕಿದ್ರೆ ಆಯಿತು. ನಾನಿಲ್ಲಿ ಕಬ್ಬಿಣದ ತವದ ಮೇಲೆ ಹಾಕ್ತಾ ಇದ್ದೀನಿ. ಯಾವ ಸೈಡಿಗೆ ನೀರು ಹಚ್ಚಿದ್ವಲ್ಲ ಅದೇ ಸೈಡನ್ನು ಇಟ್ಕೊಂಡು ತವದ ಮೇಲೆ ಹಾಕ್ಕೊಳ್ಬೇಕು. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಚ್ಕೊಳ್ಬಾರ್ದು, ತವಕ್ಕೂ ಹಚ್ಚಬಾರ್ದು. ನೋಡಿ, ಅಲ್ಲಲ್ಲಿ ಈ ರೀತಿ ಉಬ್ಬಿ ಬರಲಿ ಸ್ಟಾರ್ಟ್ ಆದಾಗ ತವನ ಉಲ್ಟಾ ಮಾಡಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಬೇಕು. ಡೈರೆಕ್ಟಾಗಿ ಫ್ಲೇಮ್ ಮೇಲೆ ತವನ ಉಲ್ಟಾ ಮಾಡಿ ನೋಡಿ ಈ ರೀತಿ ಬೇಯಿಸ್ಕೊಳ್ಬೇಕು. ಒಂದು 2 ನಿಮಿಷ ಈ ರೀತಿ ಬೇಯಿಸ್ಕೊಂಡ್ಮೇಲೆ ಇದು ಸ್ವಲ್ಪ ಕೆಂಪಗಾಗುತ್ತೆ. ರೋಟಿಗೆ ನೀರು ಚೆನ್ನಾಗಿ ಹಚ್ಚಿ ಕಬ್ಬಿಣದ ಕಾವಲಿ ಮೇಲೆ ಹಾಕಿರೋದ್ರಿಂದ ಇದು ಬೀಳೆಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ. ನೋಡಿ, ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಬೇಯಿಸ್ಕೊಂಡು ತೆಗೆದ್ರೆ ನಾನ್ ರೆಡಿ ಆಗುತ್ತೆ. ಬಟರ್ ನಾನ್ ಆಗಿರೋದ್ರಿಂದ 2 ಕಡೆ ಚೆನ್ನಾಗಿ ಬೆಂದ ಮೇಲೆ ಕೊನೆಗೆ ನೋಡಿ ಈ ರೀತಿ ಬೆಣ್ಣೆನ ಹಚ್ಕೊಳ್ಬೇಕು. ಒಂದು ಅರ್ಧ ಚಮಚ ಅಥವಾ 1 ಚಮಚ ಆಗುವಷ್ಟು ಬೆಣ್ಣೆ ಹಚ್ಚಿದ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಬೆಣ್ಣೆನ ಹಚ್ಕೊಂಡ್ರೆ ಮೃದುವಾದ ಹೋಟೆಲ್ ಶೈಲಿಯ ಬಟರ್ ನಾನ್ ರೆಡಿ ಆಗುತ್ತೆ. ಇನ್ನೊಂದು ಸುಲಭ ವಿಧಾನದಲ್ಲಿ ಯಾವ ರೀತಿ ನಾನ್ನ ಬೇಯಿಸೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ರೊಟ್ಟಿನ ರೆಡಿ ಮಾಡಿಕೊಂಡು ನೀರು ಹಚ್ಚಿರೋ ಸೈಡನ್ನು ತವದ ಮೇಲೆ ಹಾಕಿ ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಸ್ವಲ್ಪ ಉಬ್ಬಿ ಬರಲಿ ಸ್ಟಾರ್ಟ್ ಆದಾಗ ಇದನ್ನು ಇವಾಗ ಮಗ್ಚ್ ಹಾಕಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಬೇಕು. ಇದರಲ್ಲಿ ನಾವು ತವನ ಉಲ್ಟಾ ಹಾಕಿ ಅಂದರೆ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದು ಬೇಡ, ಜಸ್ಟ್ ರೊಟ್ಟಿನಷ್ಟೇ ಉಲ್ಟಾ ಹಾಕಿ ಇನ್ನೊಂದು ಸೈಡ್ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ನಂತರ ಅದಕ್ಕೆ ಬೆಣ್ಣೆ ಹಚ್ಚಿದ್ರೆ ಆಯಿತು. ಫ್ಲೇಮಲ್ಲಿ ಬೇಯಿಸೋದು ಬೇಡ ಅಥವಾ ತವ ಉಲ್ಟಾ ಹಾಕಿದ ತಕ್ಷಣ ಇದು ಬಿದ್ದು ಹೋಗುತ್ತೆ ಅನಿಸಿದರೆ ಈ ರೀತಿ ತುಂಬಾ ಸುಲಭದಲ್ಲಿ ನಾವು ಬಟರ್ ನಾನ್ನ ಮಾಡ್ಕೊಳ್ಬಹುದು. ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ತುಂಬಾ ಸುಲಭದಲ್ಲಿ ಹೋಟೆಲ್ಗಳಲ್ಲಿ ಸಿಗೋ ಥರನೇ ಮನೇಲೇ ಈಸಿಯಾಗಿ ಬಟರ್ ನಾನ್ನ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಮೈದಾ ಹಿಟ್ಟಲ್ಲಿ ಬೇಡ ಅಂತಂದರೆ ಇದೇ ಮೆಥಡಲ್ಲಿ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಅಂದರೆ ಧನ್ಯವಾದಗಳು.